ಮದ್ದೂರು ಗ್ರಾಮದ ಸೇತುವೆ ಕಾಮಗಾರಿ ಗುದ್ದಲಿ ಪೂಜೆಗೆ ಆಗಮಿಸುವಂತೆ ಗ್ರಾಮಸ್ಥರಿಂದ ಆಹ್ವಾನ. ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಗ್ರಾಮಸ್ಥರು ಶವ ಸಂಸ್ಕಾರ ಮಾಡಲು ಸುವರ್ಣವತಿ ಹೊಲೆ ದಾಟಿ ಹೋಗಲು ಹರಸಾಹಸ ಪಡಬೇಕಾಗಿತ್ತು. ಹಲವಾರು ವರ್ಷಗಳಿಂದ ಪತ್ರಿಕೆ ಹಾಗೂ ಗ್ರಾಮಸ್ಥರು ಅಲುಲು ತೋಡಿಕೊಂಡರು. ಸಮಸ್ಯೆ ಬಗೆಹರಿಯದೆ ನಿರಾಸೆಗೊಂಡಿದ್ದರು. ಇದನ್ನು ಗಮನಿಸಿದ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಸುವರ್ಣವತಿ ಹೊಲೆ ದಾಟು ಹೋಗಲು ಸೇತುವೆ ನಿರ್ಮಾಣಕ್ಕೆ 4 ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಗ್ರಾಮಸ್ಥರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕರೆದು ಶಾಸಕ ಎಆರ್ ಕೃಷ್ಣಮೂರ್ತಿರವರಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಲಿ ಎಂದು ಹಾರೈಸಿದರು. ಇದೇ ತಿಂಗಳು 14ನೇ ತಾರೀಕು ಶನಿವಾರ ಶಾಸಕರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣದ ಸೇತುವೆ ಕಾಮಗಾರಿಯ ಶಂಕುಸ್ಥಾಪನೆ ಮಾಡಲು ಆಗಮಿಸುವುದರಿಂದ ಜಿಲ್ಲೆಯ ಎಲ್ಲಾ ಭಾಗದಿಂದ ಪಕ್ಷದ ಮುಖಂಡರು, ಸದಸ್ಯರು, ಸಾರ್ವಜನಿಕರು, ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ಎಲ್ ಯಜಮಾನ್ರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಕ್ಕಣ್ಣ, ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಶಿವಮಲ್ಲು ಸಿ, ಕಾಂಗ್ರೆಸ್ ಮುಖಂಡರು ಹಾಗೂ ಪಿಎಸಿಸಿ ನಿರ್ದೇಶನ ಶಿವಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದರಾಜು, ಕಾಂಗ್ರೆಸ್ ಯುವ ಮುಖಂಡ ಶಿವಪ್ರಸಾದ್ ಯಜಮಾನ್ರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಂದೀಪ್, ಗ್ಯಾರಂಟಿ ಯೋಜನೆ ಸದಸ್ಯ ಶಿವರಾಜು, ಮುಖಂಡರು ವಿಜಯ್ ಕುಮಾರ್ ಹಾಜರಿದ್ದರು. ವರದಿ ಗೋಲಿಪುರ ಮಣಿಕಂಠ ನಾಯಕ್. ನಾವು ನಮ್ಮ ಊರಿನಲ್ಲಿ ನಾವು ಸುಮಾರು ಕಾಲದಿಂದ ಸೇತುವೆ ಇರಲಿಲ್ಲ ನಮ್ಮಲ್ಲಿ. ನಮ್ಮ ಊರಿನ ತಿರುಗಾಗ ಈಗ ತಾನೇ ನಾವು ಮಸಾಲ ಮಾಡಬೇಕು. ನಾವು ಮಸಾಲ ಉಟ್ಕೊಂಡು ತಗೊಂಡೋಗಿ ಹಾಕೋಬೇಕು ನಮಗೆ ಸಾಧ್ಯವಿರಲಿಲ್ಲ. ಮಾನ್ಯ ನಮ್ಮ MLA ಸಾಹೇಬರು ಎ ಕೃಷ್ಣಮೂರ್ತಿಯವರು ನಮಗೆ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ನಾವು ನಮಗೆ ಸೇತುವೆ ಕೊಡೋದಕ್ಕಿಲ್ಲ. ಅವರು 4 ಕೋಟಿ ರೂಪಾಯಿ ಹಾಕಿದ್ವಿ. 4 ಕೋಟಿ ರೂಪಾಯಿ ಹಾಕಿ ಈಗ ಸೇತುವೆಗೆ 14ನೇ ತಾರೀಕು ಗುದ್ದಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೆಲ್ಲ ನಾವು ಗ್ರಾಮಸ್ಥರು ಮತ್ತು ನಾವು ಯಜಮಾನರು ಮತ್ತು ಮುಖಂಡರೆಲ್ಲ ಸೇರಿ ಆ ಗುದ್ದಲಿ ಪೂಜೆಯನ್ನು ಯಶಸ್ವಿಗೊಳಿಸಿ ನಮ್ಮ MLA ಸಾಹೇಬರನ್ನ ಇದರಲ್ಲೇ ಸಲ್ಲಿಸ್ತಾ ಅವ್ರಿಗೆ ನಮ್ಮ ಗ್ರಾಮದಿಂದ ಅವ್ರಿಗೆ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ನಮ್ಮ ಆಸೆ ನೆರವೇರಬೇಕು ಅಂತ ತಿಳಿಸ್ತೀವಿ. ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ, ಯಳಂದೂರು ತಾಲೂಕು ಮದ್ದೂರು ಗ್ರಾಮದ ನಿವಾಸಿ. ಸುಮಾರು 25-30 ವರ್ಷಗಳಿಂದಲೂ ಕೂಡ ನಮ್ಮ ಗ್ರಾಮದ ಒಂದು ಬಹುಬೇಡಿಕೆ ಆಗಿದ್ದಂತಹ ಸೇತುವೆ ಬೇಕು ಅಂತ ಒಂದು ಬಹುಬೇಡಿಕೆ ಆಗಿತ್ತು. ಕಳೆದ ವರ್ಷ ಸುಮಾರು 1-1.5 ವರ್ಷದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಸಾವಾಗಿರ್ತದೆ. ಸಾವಾದಂತಹ ಸಂದರ್ಭದಲ್ಲಿ ಶವ ಸಾಗಿಸಬೇಕಾದ್ರೆ ನಡು ನೀರಿನಲ್ಲಿ ನಮ್ಮ ಗ್ರಾಮದ ಯುವಕರು ಆ ಶವವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಆಗಿರ್ತದೆ. ಆ ಒಂದು ವಿಡಿಯೋ ಚಿತ್ರೀಕರಣವನ್ನು ನಮ್ಮ ಹೆಮ್ಮೆಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಆ ಒಂದು ವಿಡಿಯೋ ತುಣುಕನ್ನು ನೋಡಿ ಸಂಬಂಧಪಟ್ಟಂತಹ ನಮ್ಮ ಗ್ರಾಮದ ಯುವಕರು ಹಾಗೂ ಮುಖಂಡರ ಜೊತೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಿ ಅಲ್ಲಿ ಸೇತುವೆ ಅಗತ್ಯ ಇದೆ ಅಂತ ತಿಳಿದು ಸುಮಾರು 1 ವರ್ಷದ ಈಚೆಗೆ 4 ಕೋಟಿ ರೂಪಾಯಿ ಅನುದಾನವನ್ನು ತಂದು ಅಲ್ಲಿ ಒಂದು ಗುದ್ದಲಿ ಪೂಜೆ, ಒಂದು ಸೇತುವೆ ನಿರ್ಮಾಣದ ಗುದ್ದಲಿ ಪೂಜೆಯನ್ನು 14/3/2026 ಅಂದರೆ ನಾಳಿದ್ದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಯಶಸ್ವಿ ಕಾರ್ಯಕ್ಕೆ ಶುಭ ಕೋರ್ತಾ ಹಾಗೂ ಗ್ರಾಮದ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಸಹಾಯಕರಾದಂತಹ ಎಆರ್ ಕೃಷ್ಣಮೂರ್ತಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವಂದನೆಗಳು. ನಮಸ್ಕಾರ. ಹೆಸರು ಶಿವಮಲ್ಲು ಅಂತ, ಮದ್ದೂರು ಮಾಜಿ ಮಂಡಲ ಪಂಚಾಯತಿ ಮೆಂಬರು ಮತ್ತು ಮಾಜಿ ಡೈರಿ ಅಧ್ಯಕ್ಷರು. 10 ವರ್ಷ ನಾವು ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದು. ನಾವು ಕೃಷ್ಣಮೂರ್ತಿ ಅವರು ಟಿಕೆಟ್ ಕೊಡ್ತೀನಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದು ಅವ್ರ ಮನೆಗೆ ಹೋಗಿ ಹೂನಾರ ಹಾಕ್ಬಿಟ್ಟು. ಇವಾಗ ಏನಪ್ಪ ಅಂತಂದರೆ ಸುಮಾರು ಒಂದು 6 ತಿಂಗಳಿಂದ ಏನಾಗಿದೆ, ಶವ ಹೊತ್ಕೊಂಡಾಗ ನೀರು ಬಂದಿತ್ತು. ಪ್ರತಿಯೊಬ್ಬರಿಗೂ ಹೆಂಗಸರು ಗಂಡಸರು ಸುಮಾರು ನಡುವಿನ ಮಠ ನೀರು ಬಂದಿತ್ತು. ಆ ನಡುವಿನ ಮಠ ನೀರು ಬಂದಾಗ TV 18 ನ್ಯೂಸ್ 18 ಅವರು ಅದನ್ನ ಇದು ಮಾಡಿ ಎಲ್ಲ TVಗಳು ಎಲ್ಲ ಮನೆಯವರು ಬಂದಂತ ನೋಡಿ ನಮ್ಮ ಶಾಸಕರು ಅದನ್ನ ಗುರುತಿಸಿ ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟಮ್ಮ ಜನಗಳನ್ನ ಕಷ್ಟನ ನೋಡಾರ್ದೆ. ಇವತ್ತು ಪ್ರತಿಯೊಂದು ಊರಿಗೂ ಅವತ್ತು ಇಂಜಿನಿಯರ್ ಬಂದೆಲ್ಲ ಕಾರ್ಯಕ್ಕೆ ನಮ್ಮ ಮೇಲೆ ಕೇಳಿ ನಾವು ಅವತ್ತು ಭಾಗವಹಿಸಿದ್ವಿ. ಆ ದೇವರಳ್ಳಿ, ಟಿ ಹೊಸೂರು ಮತ್ತು ಇಡೀ ಯಳಂದೂರು ತಾಲೂಕಿಗೆ
ಅಲ್ಲಿ ಹೋಗೋಂಥ ಒಂದು ಸನ್ನಿವೇಶ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ಗುರುತು ಮಾಡಿ ಶಾಸಕರು ಇದ್ರ ಬಗ್ಗೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಇವತ್ತು 4 ಕೋಟಿ ಅನುದಾನ ತಂದು ಅಲ್ಲಿ ಹಾಕಿ ನಮ್ಮ ಗ್ರಾಮಕ್ಕೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದೊಂದು ಒಳ್ಳೇದು ಮಾಡೋ ರೀತಿ ಮಾಡ್ತಿದ್ದಾರೆ. ಅದರಿಂದ ಅವರ ಹಿಂಬಾಲಕರಾಗಿ ನಾವೆಲ್ಲ ಅವರ ಅಭಿಮಾನಿಗಳು ಮತ್ತು ನಮ್ಮ ಗ್ರಾಮದ ಯಜಮಾನರುಗಳು, ಪಕ್ಕದ ಗ್ರಾಮದ ಯಜಮಾನರುಗಳು ಮತ್ತು ಸದಸ್ಯರುಗಳು ಎಲ್ಲ ಸೇರಿ ನಮ್ಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ 14/3/2026 ಈಗ ವಿದ್ಯುತ್ ಪೂಜೆಗೆ ಬರ್ತಾರೆ. ಆ ಸಮಾರಂಭಕ್ಕೆ ನಾವೆಲ್ಲ ನಿಂತ್ಕೊಂಡು ಗ್ರಾಮಸ್ಥರು ಯಶಸ್ವಿಗೊಳಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಸರ್. ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ನನ್ನ ಹೆಸರು ಶಿವಮೂರ್ತಿ ಅಂತೇಳಿ, ಮಾಜಿ ಮದ್ದೂರು ಪ್ರಾಥಮಿಕ ವಿಪತ್ತಿನ ಸಹಕಾರ ಸಂಘದ ಸದಸ್ಯರು ಮದ್ದೂರು. ಈ ಮೂಲಕ ತಮ್ಮಲ್ಲಿ ವಿಷಯ ಪ್ರಸ್ತಾಪ ಮಾಡುವುದೇನೆಂದರೆ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ನೂತನವಾಗಿ ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಇರ್ತಕ್ಕಂಥ ಸ್ಮಶಾನಕ್ಕೆ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಮಾನ್ಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ದಿವಂಗತ ಬಿ ರಾಜಯ್ಯವರ ಸುಪುತ್ರರಾದ AR ಕೃಷ್ಣಮೂರ್ತಿ ಸಾಹೇಬರ ಒಂದು ಹೋರಾಟದ ಪರವಾಗಿ ಇವತ್ತು ಮದ್ದೂರು ಗ್ರಾಮಕ್ಕೆ ಸುಮಾರು ಅಂದಾಜು 4 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಸೇತುವೆ ಕಾಮಗಾರಿಯ ಕ್ರಿಯಾ ಯೋಜನೆಯನ್ನು ಅನುಮೋದನೆಗೊಂಡಿದ್ದು, ಈ ಒಂದು ಕಾಮಗಾರಿಯನ್ನು ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 11 ಗಂಟೆ ಸಮಯಕ್ಕೆ ಸರಿಯಾಗಿ ಮಾನ್ಯ ಶಾಸಕರು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಯಜಮಾನರು, ಮುಖಂಡರುಗಳು ಹಾಗೂ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನವಿಯನ್ನು ಮಾಡಿಕೊಂಡು ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ಪಕ್ಕದ ಎಲ್ಲ ಗ್ರಾಮಗಳ ಮುಖಂಡರುಗಳು, ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಯಜಮಾನರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಮಾಧ್ಯಮದ ನನ್ನ ಹೆಸರು ರಾಮಚಂದ್ರ ಅಂತೇಳಿ, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು, APMC ಉಪಾಧ್ಯಕ್ಷರು, ಹಾಲಿ ನಿರ್ದೇಶಕರಿದ್ದಾರೆ ಚಾಮರಾಜನಗರ. ಇವತ್ತು ನಮ್ಮ ಶಾಸಕರಾದ AR ಕೃಷ್ಣಮೂರ್ತಿಯವರು ನಮ್ಮ ಪರಿಶಿಷ್ಟ ಬೀದಿಯ ಒಂದು 4 ಕೋಟಿ ವೆಚ್ಚದಲ್ಲಿ ಇವತ್ತು ಒಂದು ಸೇತುವೆ ಕಾಮಗಾರಿಗೆ ಇಡೀ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡಿದ್ರು. ಅವರು ಇಲ್ಲಿ ಮೊಬೈಲೆಲ್ಲ ಹಾಕಿದ್ರು, ಹುಡುಗರು ಹಾಕಿದ್ರು, ಆದರೆ ಅದನ್ನು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನೋಡಿ ಅವರು ಅಲ್ಲಿ ನೀರಾವರಿ ಸಣ್ಣ ನೀರಾವರಿ ಇಲಾಖೆಯ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಅವರು ತೋರಿಸಿ ಈ ಥರ ಸಮಸ್ಯೆ ಈಗ ಆಗಿದೆ ನೋಡಿ, ಇದನ್ನು ಈಗ ಆಗಲೇಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ ಹೋರಾಟವನ್ನು ಮಾಡಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಅಪ್ರೂವ್ ಮಾಡಿಸಿ ಇವತ್ತು ಮೊನ್ನೆ ನಾವೆಲ್ಲ ಇಂಜಿನಿಯರ್ ಬಂದು ಸಂಬಂಧಪಟ್ಟ ಇಂಜಿನಿಯರು ಎಲ್ಲರೂ ನೋಡಿದಾಗ ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಅದನ್ನು 14ನೇ ತಾರೀಕು ಶನಿವಾರ ಉರ್ದಿ ಪೂಜೆಗೆ ಇಟ್ಕೊಂಡಿದ್ದಾರೆ. ಅದ್ದೂರಿಯಾಗಿ ಎಲ್ಲ ಸಹಕಾರ ಎಲ್ಲರೂ ಎಲ್ಲ ಸಂಬಂಧಪಟ್ಟ ಈ ಜನಾಂಗದವರು ಬಂದು ನಿಂತ್ಕೊಂಡು ಯಜಮಾನಿಗಳಾಗಲು ಪ್ರತಿಯೊಬ್ಬರು ಎಲ್ಲ ಸರ್ವ ಪಕ್ಷದವರು ಯಾರೇ ಆಗ್ಬೇಕು ಬಂದು ಅಲ್ಲಿ ಸಹಕಾರ ಕೊಡಬೇಕು. ಇವತ್ತು ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇಡೀ ಒಂದೂರಿಗೆ ಅಂತಲ್ಲ, ಅದು ಇಡೀ ಜವರಹಳ್ಳಿ ಆಗ್ಬಿಡು, ಹೊಸೂರು ಆಗ್ಬಿಡು, ಈ ಕಡೆ ಶಿವಕಳ್ಳಿ, ಈ ಕಡೆ ಅಗ್ರಹಾರ, ಈ ಕಡೆ ಕುರ್ಬನ್ಪೇಟೆ ಹೋಗೋರು ಕೂಡ ದೇವಸ್ಥಾನಕ್ಕೆ ಹೋಗೋರು ಕೂಡ ತುಂಬ ಉತ್ತಮವಾದಂಥ ಒಂದು ಬ್ರಿಡ್ಜ್ ಆಗುತ್ತೆ. ಅದು ಅಲ್ಲಿಗೆ ನಾವೆಲ್ಲ ಸಹಕಾರ ಕೊಡಬೇಕು. ಎಲ್ಲ ಗ್ರಾಮದವರು ನಿಂತ್ಕೊಂಡು ಅದನ್ನ ಮತ್ತು ಜಮೀನು ನಮ್ಮ ಈ ಮದ್ದೂರು ಜಾಗದ ಜಮೀನು ಅಲ್ಲಿ ಆಚಕರಲ್ಲಿ ಜಮೀನು ಆಯ್ತಾ ಅವ್ರಿಗೂ ಒಂದು ಅನುಕೂಲ ಇಲ್ಲ. ಜಮೀನುಗಳು ಮಸಾಟಕ್ಕೆ ಹೋಗೋರು ಇವತ್ತು ರುದ್ರಭೂಮಿ ಇವತ್ತು ಯಾರು ತೀರೋಗ್ಬಿಟ್ರೆ ಅವ್ರು ಸಂಬಂಧಪಟ್ಟ ಜಮೀನುಗಳು ಹಾಕಿದ್ರು, ಸ್ವಂತ ಜಮೀನುಗಳಿಗೆ. ಜಮೀನಿಲ್ಲ ಏನು ಮಾಡೋಕ್ಕಾಗುತ್ತೆ? ಇವತ್ತು ಅದನ್ನು ನೋಡಿ ಮನಗಂಡು ನಮ್ಮ ಶಾಸಕರಾದಂಥ ಕೃಷ್ಣಮೂರ್ತಿಯವರು ಇದನ್ನು ಇವತ್ತು ಅದರಿಂದ ಮಾಡಿಸಿ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗಲ್ಲ. ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ ಇವತ್ತು. ಅದರಿಂದ ದಯಮಾಡಿ ಎಲ್ಲ ಸಹಕಾರ ಕೊಡಬೇಕು. ಇದು ಇವತ್ತು ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ತಂದೆಯವರು ಮಾಡ್ತಿರುತ್ತ ಬಿ ರಾಜಯ್ಯನವರು ದಿವಂಗತ ಅವ್ರ ತಂದೆಗಿಂತ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ, ಮುಂದಕ್ಕೆ ಅವ್ರಿಗೆ ಇನ್ನೂ ಒಳ್ಳೆಯ ಅವಕಾಶ ಸಿಕ್ಕಲಿ, ಮುಂದ್ಕೊಂಡು ಈ ಮುಂದಿನ ಸಚಿವ ಸಂಪುಟದಲ್ಲಿ ಒಂದು ಉತ್ತಮವಾದಂಥ ಮಂತ್ರಿ ಸ್ಥಾನ ದೊರಕಲಿ ಅಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.